ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ತುಂಬಾ ಫೇಮಸ್ ಆಗಿರೋ ಮತ್ತು ವಿಶ್ವವಿಖ್ಯಾತಿ ಪ್ರಸಿದ್ಧವನ್ನು ಹೊಂದಿರುವಂಥ ಬೆಂಗಳೂರು ಕರಗ ಮಹೋತ್ಸವ. ಅಂದರೆ ಬೆಂಗಳೂರು ಕರಗ ಮಹೋತ್ಸವ ಬಗ್ಗೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ನು, ಅದರ ಹಿಸ್ಟ್ರಿ ಏನು, ಯಾವ ಥರ ನಡೆಯುತ್ತೆ, ಅದು ಇದು ಎಲ್ಲಿ ಟೆಂಪಲ್ ಎಲ್ಲಿ ಬರುತ್ತೆ ನಮ್ಮ ಬೆಂಗಳೂರಲ್ಲಿ, ಇದನ್ನು ಎಷ್ಟು ಯಾವ ಓಪನಿಂಗ್ ಟೈಮಿಂಗ್ ಯಾವಾಗ, ಏನೇನು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರು. ಏನಕ್ಕಂದರೆ ಇದು ಒನ್ ಆಫ್ ದ ವಿಶ್ವವಿಖ್ಯಾತಿ ಪ್ರಸಿದ್ಧಿ ಹೊಂದಿರುವಂಥ ಜಾತ್ರೆ. ಇದು ತುಂಬಾ ಹಿಸ್ಟ್ರಿ ಇದೆ ವೀಕ್ಷಕರೇ, ಇದು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋನ ಫುಲ್ ಡಿಸ್ಕ್ರಿಪ್ಷನ್ನು, ಫುಲ್ ಹಿಸ್ಟ್ರಿ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಡೋಣ ಅಂದರೆ ವೀಕ್ಷಕರೇ. ಹಾಗಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ವೀಕ್ಷಕರೇ, ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ನಿಮಗೆ ಇದ್ರದ್ದು ಏನು ಇದನ್ನು ರಹಸ್ಯಕರವಾದ ಸಂಗತಿಗಳು ಮತ್ತು ಇದ್ರ ಹಿಸ್ಟ್ರಿ ಏನು, ಕರಗ ಅಂದರೆ ಏನು, ಕರಗ ಮಹೋತ್ಸವ ಏನಕ್ಕೆ ನಡೆಯುತ್ತೆ ಬೆಂಗಳೂರಲ್ಲಿ, ಯಾವಾಗಿಂದ ಬಂದಿರೋದು ಇದು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ಕರಗ ಮಹೋತ್ಸವ ಒಂದು ತುಂಬ ವಿಶ್ವವಿಖ್ಯಾತಿ ಪ್ರಸಿದ್ಧಿ ಅಂತ ಹೊಂದಿರುವಂಥ ಒಂದು ಜಾತ್ರಾ ಮಹೋತ್ಸವ. ಇದು ಎವ್ರಿ ಇಯರ್ ಮಾರ್ಚ್ ಮತ್ತು ಏಪ್ರಿಲ್ ಟೈಮಲ್ಲಿ ಮತ್ತು ಇದು ಕರಗ ಮಹೋತ್ಸವ ನಡೆಯುತ್ತೆ ವೀಕ್ಷಕರೇ. ಇದು ಚೈತ್ರ ಶುದ್ಧ ಕ್ಷತ್ರಿಯ ಮತ್ತು ಹುಣ್ಣಿಮೆ ಎಂದು, ತ್ರಯೋದಶಿ ಮತ್ತು ಹುಣ್ಣಿಮೆ ಎಂದು ಇದು ತುಂಬಾ ನಡೆಯುತ್ತೆ ವೀಕ್ಷಕರೇ. ಇದ್ರ ಮೇನ್ ಇವೆಂಟ್ ಬಂದ್ಬಿಟ್ಟು ಈ ಸರಿಯ ಏಪ್ರಿಲ್ 11-12ಕ್ಕೆ ಮೇನ್ ಇವೆಂಟು ಕರಗ ಮಹೋತ್ಸವ, ಹಸಿ ಕರಗ ಮತ್ತು ಹೂವಿನ ಕರಗ ಅವೆಲ್ಲ ಮಹೋತ್ಸವಗಳು, ಅದು ಫುಲ್ಲು ಮೆರವಣಿಗೆ ಎಲ್ಲ ಅವತ್ತು ನಡೆಯುತ್ತೆ ವೀಕ್ಷಕರೇ. ನಿಮಗೆ ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಏಪ್ರಿಲ್ 4 ಅಂದರೆ ಏಪ್ರಿಲ್ 4ರಿಂದ ಏಪ್ರಿಲ್ 14 ತನಕ 2025, ಏಪ್ರಿಲ್ 4ರಿಂದ 14 ತನಕ 11 ದಿನ, ಇದು ಬರೋಬ್ಬರಿ 11 ದಿನ ಅಂತ ನಡೆಯುವಂಥ ಒಂದು ಕರಗ ಮಹೋತ್ಸವ ವೀಕ್ಷಕರೇ. ಪ್ರತಿ ಒಂದೊಂದು ದಿನವೂ ಒಂದೊಂದು ಧಾರ್ಮಿಕ ಕಾರ್ಯಗಳಿರ್ತವೆ. ಆ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ನೋಡ್ತಾ ಹೋಗೋಣ ವೀಕ್ಷಕರೇ. ಇದು ಧರ್ಮರಾಯ ಸ್ವಾಮಿ ಟೆಂಪಲ್ ಅಂತ ವೀಕ್ಷಕರೇ. ಈ ಧರ್ಮರಾಯ ಸ್ವಾಮಿ ಟೆಂಪಲ್ ಬರೋದು ನಿಮಗೆ ತಿಗ್ಲರ್ಪೇಟೆ, ನಗರಪೇಟೆ. ಓಕೆ, ಇದು ಬರೋದು ನಿಮಗೆ ಅವಿನ್ಯೂ ರೋಡ್ ಹತ್ರ ವೀಕ್ಷಕರೇ. ನಿಯರ್ ಗಾಂಧಿನಗರಲ್ಲಿ ಯಾರ್ಯಾರು ಇದ್ದೀರಾ ಮತ್ತು ನಿಯರ್ ಮೆಜೆಸ್ಟಿಕ್ ಅವೆಲ್ಲ 2-3 ಕಿಲೋಮೀಟರ್ಸ್ ನಿಯರು ಅಲ್ಲೇ ಬರೋದು ವೀಕ್ಷಕರೇ, ಈ ತಿಗ್ಲರ್ಪೇಟೆ ಅಂತ. ಅಲ್ಲಿ ಈ ಈ ಧರ್ಮರಾಯ ಸ್ವಾಮಿ ಟೆಂಪಲ್ ಅಂತ ಬರೋದು ವೀಕ್ಷಕರೇ. ಈ ಧರ್ಮರಾಯ ಸ್ವಾಮಿ ಟೆಂಪಲ್ನ ಯಾರು ಹೆಚ್ಚಿಗೆ ಪೂಜೆ ಮಾಡ್ತಾರೆ, ಯಾವ ಜನಾಂಗದವರು ಅಂದರೆ ವೈನಿ ಕುಲ ಕ್ಷತ್ರಿಯರು. ವೈನಿ ಕುಲ ಅಂತ ಒಂದು ಕ್ಷತ್ರಿಯ ಜಾತಿಗಳು ಅವ್ರು ಬರುತ್ತೆ ವೀಕ್ಷಕರೇ. ಆ ವೈನಿ ಕುಲ ಕ್ಷತ್ರಿಯರು ಅವರು ಕುಲದೇವತೆಯಾಗಿ ದ್ರೌಪದಿ ಮತ್ತು ಧರ್ಮರಾಯನ ಪೂಜಿಸ್ತಾರೆ ವೀಕ್ಷಕರೇ. ಅಲ್ಲಿರೋರು ಪ್ರತಿಯೊಬ್ಬರಿಗೂ ಅವರಿಗೆ ಅವರ ಕುಲದೇವತೆ ದ್ರೌಪದಿ, ಕುಲದೇವರು ಧರ್ಮರಾಯ ಆಗಿರ್ತಾರೆ ವೀಕ್ಷಕರೇ. ಆ ಧರ್ಮರಾಯಗೆ ಪ್ರತಿದಿನವೂ ಪೂಜೆ ಬೆಳಗ್ಗೆ 10:30ಯಿಂದ 1 ಮತ್ತು 4ರಿಂದ 8 ಗಂಟೆ 7:30-8 ಗಂಟೆ ತನಕ ನಿಮಗೆ ಅಲ್ಲಿ ಪೂಜೆ ಮಾಡಿಸ್ಬೋದು ವೀಕ್ಷಕರೇ. ಇದು ತುಂಬಾ ಫೇಮಸ್ ಟೆಂಪಲ್ ಮತ್ತು ತುಂಬಾ ಹಿಸ್ಟ್ರಿ ಇರೋ ಟೆಂಪಲ್ ವೀಕ್ಷಕರೇ. ಇದು 800 ಇಯರ್ ಬ್ಯಾಕ್ ಇದನ್ನು ಬಿಲ್ಟ್ ಮಾಡಿರೋದು ಈ ಧರ್ಮರಾಯ ಸ್ವಾಮಿ ಟೆಂಪಲ್ನ. ಇದನ್ನು ಕೂಡ ಆರ್ಕಿಟೆಕ್ಚರ್ ಆಗಿ ಗೋಪುರಗಳೆಲ್ಲ ತುಂಬಾ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ ವೀಕ್ಷಕರೇ. ಇಲ್ಲಿ ಕರಗ ಮಹೋತ್ಸವ, ಕರಗ ಅಂದ್ರೆ ಏನು, ಆ ಕರಗ ಮಹೋತ್ಸವನ ಏನಕ್ಕೋಸ್ಕರ ಆಚರಿಸ್ತಾರೆ, ಅದು ಈ ಟೈಮಲ್ಲಿ ಏನಕ್ಕೆ ಆಚರಿಸ್ಬೇಕು ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ನಾನು ಹೇಳ್ದಂಗೆ ಇದನ್ನ ವೈನಿ ಕುಲ ಸಮುದಾಯದವರು ಅವರ ಕುಲದೇವತೆಯಾದ ದ್ರೌಪದಿಯ ಇದಕ್ಕೋಸ್ಕರವಾಗಿ ದ್ರೌಪದಿನೇ ಆ 2 days ಆ ಇವೆಂಟ್ ಏನು ನಡೀತವೆ, ಹಸಿ ಕರಗ ಅಥವಾ ಹೂವಿನ ಕರಗ ನಡೀತಾವಲ್ಲ, ಚೈತ್ರ ಶುದ್ಧ ತ್ರಯೋದಶಿ ಎಂದು, ಹುಣ್ಣಿಮೆ ಎಂದು ಸಾಕ್ಷಾತ್ ದ್ರೌಪದಿನಿಯ ಇಲ್ಲಿಗೆ ಭೂಲೋಕಕ್ಕೆ ಬರ್ತಾಳೆ ಆ 2-3 days ಅಂತ ಒಂದು ನಂಬಿಕೆ ಮೇಲೆ ಪ್ರತಿ ವರ್ಷವೂ ಈ 2-3 ದಿನ ತುಂಬ ಜೋರಾಗಿ ಕರಗ ಮಹೋತ್ಸವವನ್ನು ಬೆಂಗಳೂರಲ್ಲಿ ಆಚರಿಸ್ತಾರೆ ವೀಕ್ಷಕರೇ. ಅದು ತುಂಬ ವಿಶೇಷತೆಗಳಿದ್ದಾವೆ ಕರಗ ಮಹೋತ್ಸವದ ಬಗ್ಗೆ. ಪ್ರತಿಯೊಂದು ವಿಶೇಷತೆಗಳನ್ನು ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ. ಈಗ ವೀಕ್ಷಕರೇ, ಇದನ್ನು ಬಿಲ್ಟ್ ಮಾಡಿರೋದನ್ನ ಹೇಳಿದ್ರೆ 800 ಇಯರ್ಸ್ ಓಲ್ಡ್, ತುಂಬಾ ಹಳೇ ಕಾಲದ ಟೆಂಪಲ್ ಇದು. ಓಕೆನಾ. ಹಾಗಾಗಿ ಇದನ್ನು ತುಂಬ ಧರ್ಮರಾಯ ಸ್ವಾಮಿ ಟೆಂಪಲ್ ಅದು. ಅಲ್ಲಿ ದ್ರೌಪದಿ ಮತ್ತು ಧರ್ಮರಾಯಗೆ ತುಂಬಾ ಪೂಜೆ ಮಾಡಲಾಗುತ್ತೆ ವೀಕ್ಷಕರೇ. ಈಗ ಕರಗ ಮಹೋತ್ಸವದ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ. ಇಲ್ಲಿ ತುಂಬಾ ಟೈಪ್ ಕರಗ ಮಹೋತ್ಸವ ಮಾಡ್ತಾರೆ ವೀಕ್ಷಕರೇ. ಏನಕ್ಕೆ ಒನಕೆ ಕರಗ, ಚೊಂಬಿನ ಕರಗ ಮತ್ತು ಚಿತ್ರಗೋಪುರ ಕರಗ, ಪಟದ ಕರಗ, ಹಸಿ ಕರಗ, ಹೂವಿನ ಕರಗ, ಈ ಥರ ಪ್ರತಿಯೊಂದರಲ್ಲೂ ಅವರು ಕರಗನ ಹೂವಿನ ಅಲಂಕಾರ ಮಾಡಿ ಕರಗನ ಹೊತ್ಕೊಂಡು ಮೆರವಣಿಗೆ ಎಲ್ಲ ಮಾಡ್ತಾರೆ ವೀಕ್ಷಕರೇ ತುಂಬ ಜನ. ಅದರಲ್ಲಿ ಮೇನ್ ಪಾರ್ಟ್ ಬಂದ್ಬಿಟ್ಟು ಮೇನ್ ಅರ್ಚಕರು ಯಾರು ಹೊರ್ತಾರೆ ಕರಗನ ಯಾರು ಹೊರ್ತಾರೆ, ಮತ್ತು ವೀರಕುಮಾರರು ಯಾರ್ಯಾರು, ಆ ವೀರಕುಮಾರರದು ಮತ್ತು ಅರ್ಚಕರಿಗೂ ಮತ್ತು ದ್ರೌಪದಿಗೂ ಏನು ಹಿಸ್ಟ್ರಿ ಅದನ್ನು ಪ್ರತಿಯೊಂದು ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ. ಇದನ್ನು ಹೊರ್ತಾ ಇರೋರು ಜ್ಞಾನೇಂದ್ರ ಅಂತ, ಅವರ ಮೇನ್ ಅರ್ಚಕರು ಬಂದ್ಬಿಟ್ಟು ಅವರೇ
10+ ಇಯರಿಂದ ಅವರೇ ಹೊರ್ತಾ ಇದ್ದಾರಂತೆ. ಈ ವರ್ಷನೂ ಕೂಡ ಅವರೇನೆ ಕರಗನ ಹೊರ್ತಾರಂತೆ ವೀಕ್ಷಕರೇ. ಈ ಸರಿನೂ ಕೂಡ ಅದು ಕೂಡ ಏಪ್ರಿಲ್ 12ರಂದು ಅವರು ಕೂಡ 11-12ರಂದು ಕರಗನ ಹೊರ್ತಾರೆ. ಆ ಕರಗನ ಮೆರವಣಿಗೆನ ಅವರಿಂದನೇ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಗರ್ಭಗುಡಿಯಿಂದನೇ ಅವರೇ ಹೊತ್ಕೊಂಡು ಅದನ್ನ ಮೆರವಣಿಗೆ ಮಾಡಿ ಮತ್ತೆ ಗರ್ಭಗುಡಿಗೆ ತಗೊಂಡೋಗಿ ಇದು ಮಾಡ್ತಾರೆ ವೀಕ್ಷಕರೇ. ಇದು ಕರಗ ಅಂದರೆ ಏನು ಅಂದರೆ, ಇದು ಕರಗ ಅಂದರೆ ಕುಂಭ, ಅಂದರೆ ಕರಗ ಅಂದರೆ ಮಡಿಕೆಯಲ್ಲಿ ಕಳಸನ ಇಟ್ಬಿಟ್ಟು, ಅಂದರೆ ಕುಂಭದಲ್ಲಿ ಒಂದು ಕುಂಭ ಅಥವಾ ಮಡಿಕೆಯಲ್ಲಿ ಅವರು ದೇವತೆಯ ವಿಗ್ರಹನ ಅದರೊಳಗೆ ಕುಂಭದೊಳಗೆ ಇಟ್ಬಿಟ್ಟು ಅದ್ರ ಸುತ್ತ ಹೂವಿನಿಂದ ಅಲಂಕಾರ ಮಾಡಿಬಿಟ್ಟು ಅದನ್ನ ಅರ್ಚಕರ ಕೈಲಿ ಹೊರಿಸೋದಂತೆ ವೀಕ್ಷಕರೇ. ಅದಕ್ಕೆ ಕರಗ ಮಹೋತ್ಸವ ಅಂತ ಕರೆಯೋದು. ಆ ಕರಗ ಕರಗನ ಮುಟ್ಟಬಾರ್ದು. ಹಾಗಾಗಿ ಅದನ್ನು ಹೂವಿನ ದಂಡುಗಳಿಂದ ಫುಲ್ ಅಲಂಕರಿಸಿದಾಗೆ, ಅದು ಗೋಪುರ ಟೈಪ್ ಇರುತ್ತೆ ನೋಡಿರ್ತೀರ ನೀವು. ಅದನ್ನು ಹೂವಿನ ಅಲಂಕಾರದಲ್ಲಿ ಅದನ್ನೆಲ್ಲ ಫುಲ್ ಅಲಂಕಾರ ಮಾಡಿದ್ಮೇಲೆ ಅದನ್ನ ಮುಟ್ಟಬಾರ್ದಂತೆ, ಅದನ್ನ ಕಳಸನ ಮುಟ್ಟಬಾರ್ದು. ಅದಕ್ಕೋಸ್ಕರ ಹೂವೆಲ್ಲ ಅಲಂಕಾರ ಮಾಡಿ ಹೂವಿನ ಇಟ್ಕೊಂಡಿರ್ತಾರೆ ಅವರು. ಹೂವಿನ ಇಟ್ಕೊಂಡು ಅದನ್ನ ಕಳಸನ ಎಲ್ಲ ಇಟ್ಕೊಂಡು ಅದನ್ನು ಮಾಡಿಕೊಂಡು ಅದು ಮೆರವಣಿಗೆ ಎಲ್ಲ ಮಾಡಿ ಅದನ್ನು ತಂದಿಡೋದು. ಅಲ್ಲಿ ತನಕ ಕೆಳಗಡೆ ಬೀಳಿಸ್ಬಾರ್ದು. ಅದು ಕೆಳಗಡೆ ಅಂತೂ ಬೀಳಿಸ್ಲೇಬಾರ್ದಂತೆ ಇದನ್ನ ಕಳಸನ. ಹಾಗಾಗಿ ಆ ಕರಗನ ಅಂದರೆ ಏನಂದರೆ, ಕರಗ ಅಂದರೆ ಕೈಯಲ್ಲಿ ಮುಟ್ಟದ, ಅಂದರೆ ಅದು ಕಳಸನ ಕೈಯಲ್ಲೇ ಮುಟ್ಟಬಾರ್ದಂತೆ. ಮತ್ತು ಅಂದರೆ ರುಂಡದ ಮೇಲೆ ಧರಿಸಿರೋ, ಅಂದರೆ ಮೇಲಿಂದ ಇದಿರುತ್ತಲ್ಲ ಅದನ್ನು ಧರಿಸಿರೋದು ಮಾತ್ರ ಹಿಡ್ಕೊಂಡು ಮತ್ತೆ ಅದನ್ನ ಹಿಡ್ಕೊಂಡು ತಿರುಗಬೇಕಂತೆ ವೀಕ್ಷಕರು. ಅದನ್ನು ತಿರುಗಬೇಕಾದ್ರೂ ಎಷ್ಟೇ ಮೆರವಣಿಗೆ ಮಾಡ್ಕೊಂಡು ಹೋಲ್ ನೈಟ್ ಮೆರವಣಿಗೆ ನಡೆಯುತ್ತೆ. ಆ ಕಳಸ ಬೀಳಬಾರ್ದು. ಸೂರ್ಯೋದಯ ಊಟಕ್ಕಿಂತ ಮುಂಚೆ ಅದನ್ನು ತಗೊಬಂದು ಮತ್ತೆ ದೇವಸ್ಥಾನದ ಒಳಗಡೆ ಇದು ಮಾಡಬೇಕು ವೀಕ್ಷಕರೇ. ಅದನ್ನೇ ಕರಗ ಮಹೋತ್ಸವ ಅಂತ ಕರೆಯೋದು ವೀಕ್ಷಕರೇ. ಹಾಗಾಗಿ ಏನಕ್ಕೋಸ್ಕರ ಈ ಕರಗ ಮಹೋತ್ಸವನ ಮಾಡ್ತಾರೆ, ಈ ವೀರಕುಮಾರರು ಯಾರು, ಈ ವೈನಿ ಕುಲದವರಿಗೂ ಅವರಿಗೂ ಏನು ಸಂಬಂಧ, ಯಾವ ಥರ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ವೈನಿ ಕುಲದವರಿಗೆ, ಕ್ಷತ್ರಿಯ ಸಮುದಾಯದವರಿಗೆ ಈ ದ್ರೌಪದಿ ಮತ್ತು ಧರ್ಮರಾಯರು ಅವರೇ ಕುಲದೇವರು ವೀಕ್ಷಕರೇ. ಏನಕ್ಕೆ ಅವ್ರ ಕುಲದೇವರಾಗಿರೋದ್ರಿಂದ ಅವರು ಪ್ರತಿ ಇದರಲ್ಲೂ ಅವರು ಪೂಜೆ ಮಾಡ್ತಾ ಇರ್ತಾರೆ. ಈ ಕರಗ ಮಹೋತ್ಸವದಲ್ಲಿ ಈ 11 ಡೇಸಲ್ಲಿ ತುಂಬ ಜಾತ್ರಾ ಮಹೋತ್ಸವಗಳು ತುಂಬಾ ವಿಶಿಷ್ಟವಾಗಿ ನಡೀತವೆ. ಏನಂದರೆ ಸ್ಟಾರ್ಟಿಂಗಿಂದ ಹಿಡಿದು ಧ್ವಜಾರೋಹಣ, ದೀಪಾರತಿ, ಕರಗ ಮಹೋತ್ಸವ, ಹಸಿ ಕರಗ, ಪೊಂಗಲ್ ಸೇವೆ, ಹೂವಿನ ಕರಗ, ವಸಂತೋತ್ಸವ ಮತ್ತು ಗಾವು ಸೇವೆ, ಈ ಥರ ಪ್ರತಿ ಒಂದು ಇವೆಂಟ್ಗಳು ನಿಮಗೆ 11 ಡೇಸು ನೀವು ನೋಡ್ಬೋದು ವೀಕ್ಷಕರೇ. ಪ್ರತಿ ಒಂದೇನು ಒಂದೊಂದು ಥರದ ಧಾರ್ಮಿಕ ಕಾರ್ಯಗಳು, ಏನೇನೋ ಕಾರ್ಯಕ್ರಮಗಳು, ಇವೆಂಟ್ಗಳು ಎಲ್ಲ ನಡೀತವೆ ವೀಕ್ಷಕರೇ ಅಲ್ಲಿ. ಅದರಲ್ಲಿ ಏಪ್ರಿಲ್ 11-12 ಏನೇನು ನಡೀತವೆ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ಫಸ್ಟು ಇದನ್ನು ಕರಗ ಮಹೋತ್ಸವನ ಏನಕ್ಕೆ ಸ್ಟಾರ್ಟ್ ಮಾಡಿರೋ, ಇದು ಏನಕ್ಕೋಸ್ಕರ ವಿಶೇಷತೆ ಅಂತ ನೋಡೋಣ ವೀಕ್ಷಕರೇ. ಈ ವೀರಕುಮಾರರು ಯಾರ್ಯಾರು ವೀಕ್ಷಕರೇ, ನಿಮಗೆ ಗೊತ್ತಿರಬೇಕು. ಪಾಂಡವರು ಮತ್ತು ದ್ರೌಪದಿ ಅಲ್ವಾ ಇದು ಹಿಸ್ಟ್ರಿಲಿ ವೀಕ್ಷಕರೇ. ಅವ್ರಿಗೆ ಎಲ್ಲ ನರಕ ಎಲ್ಲ ಮುಗಿದ್ಮೇಲೆ ಅವರಿಗೆ ಸ್ವರ್ಗ ನಿವಾಸಕ್ಕೆ ಹೋಗಬೇಕು ಅಂತ ಇರುತ್ತೆ. ಅವರೆಲ್ಲನೂ 5 ಜನನು ಮತ್ತು ದ್ರೌಪದಿನ ಸೇರಿಕೊಂಡು ಸ್ವರ್ಗ ನಿವಾಸಕ್ಕೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದ್ರೌಪದಿ ಮೂರ್ಛೆ ಬೀಳ್ತಾಳಂತೆ. ಅದನ್ನು ಗಮನಿಸ್ದಲೇ ಇನ್ನೆಲ್ಲ 5 ಜನನು ಸ್ವರ್ಗ ನಿವಾಸಕ್ಕೆ ಹೋಗ್ತಾ ಇರ್ತಾರಂತೆ. ಆವಾಗ ಅವಳು ಮೂರ್ಛೆ ಬಿದ್ದಾಗ, ಅಲ್ಲಿ ಮೂರ್ಛೆ ಬಿದ್ದು ಎದ್ದು ನೋಡೋ ಹೊತ್ತಿಗೆ ತಿಮ್ಮರಾಸುರ ಅನ್ನೋ ಒಬ್ಬ ರಾಕ್ಷಸ ಅಲ್ಲಿ ಆಲ್ರೆಡಿನೇ ಬಂದ್ಬಿಟ್ಟು ಅವಳನ್ನ ಇದು ಮಾಡಬೇಕು ಅಂತ ಇದು ಮಾಡ್ತಾ ಇರ್ತಾನಂತೆ ವೀಕ್ಷಕರೇ. ಅದನ್ನು ಎದ್ದ ತಕ್ಷಣ ಗಮನಿಸಿದಂಥ ದ್ರೌಪದಿ ಏನು ಮಾಡ್ತಾಳೆ, ತುಂಬ ಜನ ವೀರಕುಮಾರರನ್ನ ಹುಟ್ಟಾಕ್ತಾಳಂತೆ ವೀಕ್ಷಕರೇ. ಹಾಗೇನೆ ತುಂಬ ಜನ ಅದರ ಯಜಮಾನ, ಗಂಟೆ ಪೂಜೆ, ಆ ಥರ ತುಂಬ ಜನ ಹುಟ್ಟಾಕ್ತಾಳಂತೆ. ಅದರಲ್ಲಿ ಇವರು ವೀರಕುಮಾರ, ಅವ್ರ ಹೆಗಲಿನಿಂದ ವೀರಕುಮಾರರನ್ನ ಹುಟ್ಟಾಕ್ತಾಳಂತೆ ವೀಕ್ಷಕರೇ. ಆ ವೀರಕುಮಾರರು ಮತ್ತು ದ್ರೌಪದಿ ಎಲ್ಲ ಸೇರಿಕೊಂಡು ಆ ತಿಮ್ಮರಾಸರನ್ನ ಯುದ್ಧದಿಂದ ಸೋಲಿಸಿ ಸಾಯಿಸ್ತಾರಂತೆ ವೀಕ್ಷಕರೇ. ಅದು ಸಾಯಿಸಿದ ಮೇಲೆ ದ್ರೌಪದಿ ಏನು ಡಿಸೈಡ್ ಮಾಡ್ತಾಳಂತೆ, ನಾನು ಸ್ವರ್ಗ ನಿವಾಸಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾಳಂತೆ ವೀಕ್ಷಕರೇ. ಬಟ್ ಅದಕ್ಕೆ ಅವರು ವೀರಕುಮಾರರೆಲ್ಲ ಸೇರಿಕೊಂಡು, ಕೃಷ್ಣ ಅವರೆಲ್ಲ ಸೇರಿಕೊಂಡು ಅವಳನ್ನ ತಡಿಬೇಕು ಅಂತ ಹೇಳಿ ಅವರೆಲ್ಲ ಬೇಡ್ಕೊಳ್ತಾರಂತೆ ವೀಕ್ಷಕರೇ. ಆ ತಡಿಯೋಕ್ಕೋಸ್ಕರ ಉಳ್ಕ ಅಂತ ವೀರಕುಮಾರ್ ಹೇಳಿದಾಗ ಅವಳು, ನಾನು ಪ್ರತಿ ವರ್ಷವೂ 2-3 ದಿನ ಈ ಚಂದ್ರ ಶುದ್ಧ ತ್ರಯೋದಶಿ ಮತ್ತು ಹುಣ್ಣಿಮೆಯಿಂದ ನಾನು 2 ದಿನ ಅಲ್ಲಿಗೆ ಬರ್ತೀನಿ, ಭೂಲೋಕಕ್ಕೆ ಬಂದು ನಿಮ್ಮ ಜೊತೆ ವೀರಕುಮಾರ ಜೊತೆ ಇರ್ತೀನಿ ಅಂತ ಹೇಳ್ತಾಳಂತೆ ವೀಕ್ಷಕರೇ. ಅದಕ್ಕೋಸ್ಕರನೇ ಈ ಕರಗ ಮಹೋತ್ಸವನ ಪ್ರತಿ ವರ್ಷವೂ 10 ದಿನದಲ್ಲಿ 11 ದಿನದಲ್ಲಿ 2 ದಿನ ವಿಶೇಷ, ಚಂದ್ರ ಶುದ್ಧ ಪೂರ್ಣಿಮಾ ಮತ್ತು ಹುಣ್ಣಿಮೆ ದಿನ ಮತ್ತು ತ್ರಯೋದಶಿ ದಿನ, ಅವತ್ತು 2-3 ದಿನ ಅವಳು ಬಂದ್ಬಿಟ್ಟು ದ್ರೌಪದಿಯವರು ಬಂದ್ಬಿಟ್ಟು ನೆಲೆಸ್ತಾರೆ ಅನ್ನೋದೊಂದು ಎಲ್ಲರ ನಂಬಿಕೆ ವೀಕ್ಷಕರೇ. ಅವ್ರ ವೈನಿ ಕುಲದ ಪ್ರತಿಯೊಬ್ಬರನ್ನ ನಂಬಿಕೆ. ಹಾಗಾಗಿ ಅವರು ಈ ಕರಗ ಮಹೋತ್ಸವನ ಅಷ್ಟು ವಿಜೃಂಭಣೆಯಿಂದ, ಬೆಂಗಳೂರು ಅಂದರೆ ವಿಶ್ವವಿಖ್ಯಾತಿ ಪಡೆದಿದೆ ಕರಗ ಮಹೋತ್ಸವ ಅಂದರೆ ಲೆಕ್ಕ ಹಾಕೊಳ್ಳಿ. ನಮಗೂ ಹಿಸ್ಟ್ರಿ ಗೊತ್ತಿರಲಿಲ್ಲ. ಇದನ್ನು ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು, ಈ ಥರ ಎಲ್ಲ ನಡೆದಿದೆ ಅಂತ. ಇನ್ನೂ ರೋಮಾಂಚನಕವಾಗಿದೆ ವೀಕ್ಷಕರೇ. ಏನಕ್ಕೆ ಅಂದರೆ ಹೇಗೆ ನಡೆಸ್ತಾರೆ ಇದನ್ನು ಅಂತ ನೋಡ್ತಾ ಹೋಗೋಣ. ವೀರಕುಮಾರರು ಹೇಗೆ ಮಾಡ್ತಾರೆ
ವೀಕ್ಷಕರೇ, ಪ್ರತಿದಿನ ಈ ಚಂದ್ರ ಶುದ್ಧ ತ್ರಯೋದಶಿದಿಂದ ಹಸಿ ಕರಗನ ಸಿದ್ಧ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಎಲ್ಲ ಅರ್ಚಕರು, ಅವ್ರ ವಂಶಸ್ಥರು, ವೀರಕುಮಾರರು ಎಲ್ಲ ಸೇರಿಕೊಂಡು ಒಂದು ಸಂಪಂಗಿ ಕೆರೆ ಅಂತ ಇದೆಯಂತೆ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ. ಆ ಸಂಪಂಗಿ ಕೆರೆ ಹತ್ರ ರಾತ್ರಿ ಸೇರ್ತಾರಂತೆ ವೀಕ್ಷಕರೇ. ಆ ರಾತ್ರಿ ಸೇರ್ಬೇಕಾದ್ರೆ ಆ ಪ್ರತಿಯೊಬ್ಬರ ವೀರಕುಮಾರರು ಯಾರಿರ್ತಾರೆ ಅಷ್ಟು ಸೇರೋ ಹೊತ್ತಿಗೆ 7 ದಿನ ಉಪವಾಸದಿಂದ ತುಂಬ ಶುದ್ಧವಾದ ಮನಸ್ಸಿಂದ ತುಂಬ ಶುದ್ಧತೆಯನ್ನು ಕಾಪಾಡ್ಕೋಬೇಕಂತೆ. ಅಲ್ಲೆಲ್ಲ ವೀರಕುಮಾರರು ಯಾರು ವೀರಕುಮಾರರು ಆಗ್ತಾರೆ ಅವರೆಲ್ಲ ಆ ಥರಲ್ಲೇ ಸೇರಿಕೊಂಡು, ಪ್ರತಿಯೊಬ್ಬರು ಸೇರಿಕೊಂಡು ಅಲ್ಲಿಗೆ ಬಂದಿರೋ ಅರ್ಚಕರು ಅವರಿಗೆಲ್ಲ ಇದು ಮಾಡಿಕೊಂಡು ಅವ್ರು ಏನು ಮಾಡ್ತಾರಂತೆ ವೀರಕುಮಾರರು, ಅವರು ಒಂಥರ ಶಾಂತಿ ದೂತರಂತೆ, ಅವರೇ ರಕ್ಷಕರು ಅವರೆಲ್ಲ. ಹಾಗಾಗಿ ಅವರು ಒಂದು ಚೂಪಾದ ಕತ್ತಿಗಳನ್ನೆಲ್ಲ ಪ್ರತಿಯೊಬ್ಬರು ವೀರಕುಮಾರರ ಹತ್ರ ಕತ್ತಿ ಇರ್ತಾರೆ, ಚೂಪಾದ ಕತ್ತಿ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಇಟ್ಕೊಂಡಿರ್ತಾರಂತೆ. ಆ ಕತ್ತಿಲಿ ಒಂದು ಎದೆಗೆ ಗೀರ್ ಎಳ್ಕೊಂಡ್ಬಿಡ್ತಾರಂತೆ. ಆ ಗೀರ್ ಎಳ್ಕೊಂಡಿದ್ದರಿಂದ ಬ್ಲಡ್ ಬರುತ್ತಲ್ಲ, ಅದನ್ನು ಆ ದೇವಿಯ ಭಂಡಾರ ಇರುತ್ತಲ್ಲ, ಆ ಭಂಡಾರನ ಹಚ್ಕೊಂಡ್ಬಿಟ್ಟು ಆ ರಕ್ತನ ಹೋಗಿಸ್ಕೊಳ್ತಾರಂತೆ. ಮತ್ತು ಸೊಂಟಕ್ಕೆ ಕೆಂಪು ಬಟ್ಟೆಯನ್ನು ಕಟ್ಕೊಂಡು, ಬಿಳಿ ವಸ್ತ್ರ ಹಾಕ್ಕೊಂಡು, ಪೇಟ ಹಾಕ್ಕೊಂಡ್ಬಿಟ್ಟು ಅದನ್ನು ಕತ್ತಿನ ಹಿಡ್ಕೊಂಡು ಅವರು ಮಧ್ಯರಾತ್ರಿಲಿ ಈ ಹಸಿ ಕರಗನ ಪ್ರಿಪೇರ್ ಮಾಡ್ತಾರಂತೆ. ಹಸಿ ಕರಗನ ಹೇಗೆ ಮಾಡ್ತಾರೆ ಅಂದರೆ, ಉದ್ದ ಗೋಪುರದಿಂದ ಅಲಂಕರಿಸಿದ್ದ ಅದನ್ನಕ್ಕೆ ಒಂದು ಫುಲ್ಲು ಸೇವಂತಿಗೆ ಹೂಗಳನ್ನೆಲ್ಲ ಹಾಕಿ, ಕುಂಕುಮ ಹಾಕಿ, ಮತ್ತು ಕೆಂಪು ಬಟ್ಟೆ ಧರಿಸ್ಕೊಂಡು ಆ ಗೋಪುರದ ಹಸಿ ಕರಗನ ಸಿದ್ಧಪಡಿಸ್ತಾರಂತೆ ವೀಕ್ಷಕರೇ. ಮತ್ತು ಅದನ್ನು ಹೊರುವಂಥ ಅರ್ಚಕರಿಗೂ ಕೂಡ ಸೇವಂತಿಗೆ ಹಾಕಿ, ಅರ್ಶಿನ ಎಲ್ಲ ಹಾಕಿ ಅವರಿಗೂ ಕೂಡ ಅದನ್ನು ಕರಗನ ಹೊರಿಸ್ತಾರಂತೆ ವೀಕ್ಷಕ. ಕರಗನ ಹೊತ್ಕೊಂಡು ಅರ್ಚಕರು ಮೆರವಣಿಗೆಯನ್ನು ಮಾಡ್ಬೇಕಾದ್ರೆ ಅದು ಮುಂದೆ ಕಡೆ ಗೋವಿಂದ ಗೋವಿಂದ ಅಂತ ಇವರು ಕೂಗ್ತಾ ಹೋಗ್ತಾರೆ ವೀಕ್ಷಕರೇ. ಫುಲ್ ಎಲ್ಲ ಕೂಗ್ತಾ ಹೋಗ್ತಾ ಅವರು ಒಂಥರ ಅದಕ್ಕೆ ರಕ್ಷಕರು, ಶಾಂತಿ ದೂತರು ವೀಕ್ಷಕರೇ. ಅವರು ಅದನ್ನೆಲ್ಲ ಕೂಗ್ಕೊಂಡು ಹೋಗಿ ರಾತ್ರಿ ಎಲ್ಲ ಮೆರವಣಿಗೆ ಮಾಡಿ ಮತ್ತೆ ಸಂಜೆ ತಗೊಬಂದ್ಬಿಟ್ಟು ಮತ್ತೆ ಗರ್ಭಗುಡಿಗಳಿಗೆ 6 ಗಂಟೆ ಒಳಗೆ ಸೂರ್ಯಾಸ್ತ ಆಗೋದ್ರೊಳಗೆ ಅದನ್ನು ಗರ್ಭಗುಡಿಗಳಿಗೆ ಇಡಬೇಕು ವೀಕ್ಷಕರೇ. ಇದು ಹಸಿ ಕರಗ ವೀಕ್ಷಕರೇ. ಈಗ ಹೂವಿನ ಕರಗನ ನೋಡ್ಕೊಂಡು ವೀಕ್ಷಕರೇ, ಅದು ಒಂದು ಇನ್ನೂ ವಿಶೇಷವಾಗಿದೆ ಹೂವಿನ ಕರಗ. ಅದೇನೆಂದರೆ, ಅವರು ಹೂವಿನ ಕರಗ ಅಂತ ಹೊರುವಂಥ ಜ್ಞಾನೇಂದ್ರ ಅವ್ರಿಗೆ ಹೇಗೆಂದರೆ ಫುಲ್ ಹೆಣ್ಣಿನ ಥರ, ದ್ರೌಪದಿ ಥರ ಫುಲ್ ಅಲಂಕಾರ ಮಾಡಿ, ಅವ್ರಿಗೆ ಬಳೆ ಹಾಕಿ, ಜುಟ್ಟು ಹಾಕಿ, ಅದಕ್ಕೊಂಥರ ಪೇಟಗಳನ್ನೆಲ್ಲ ಹಾಕಿ ಮೊದಲಿಗೀತಿ ರೆಡಿ ಮಾಡ್ತಾರಲ್ಲ, ಹಾಗೆ ಪ್ರತಿ ಒಂದು ಅದಕ್ಕೆ ಕುಂಕುಮ ಹಾಕಿ, ಅರ್ಶಿನ ಕುಂಕುಮ ಇಟ್ಟು, ಜಡೆ ಹಾಕಿ, ಬಟ್ಟೆ ಹಾಕಿ, ರವಿಕೆ, ಸೀರೆ, ಪೇಟ ಮತ್ತು ಪಟ್ಟಿ ಪ್ರತಿ ಒಂದನ್ನು ಹಾಕಿ ಅದಕ್ಕೆ ಅರ್ಚಕರಿಗೆ ಒಂಥರ ದ್ರೌಪದಿ ಅವತಾರ ಅಂತಾರನೇ, ಅದು ಅವತ್ತಿನ ದಿನ ದ್ರೌಪದಿನೇ ದರೆಗಿಳಿದು ಬಂದಿರೋ ಥರ ಕಾಣಿಸ್ಕೊಳ್ತಾರಂತೆ ವೀಕ್ಷಕರೇ. ಹಾಗಾಗಿ ದ್ರೌಪದಿ ಥರ ಅದಕ್ಕೆ ಫುಲ್ ಅಲಂಕಾರ ಮಾಡಿ ರೆಡಿ ಮಾಡ್ತಾರಂತೆ ಆ ಅರ್ಚಕರನ್ನ ಆ ಕರಗ ಹೊರಕ್ಕೆ. ಮತ್ತು ಆ ಕರಗನ ಹೆಂಗೆ ಪೂಜೆ ಮಾಡ್ತಾರಂತೆ, ಆ ಮಡಿಕೆಯಲ್ಲಿ ಆ ದೇವಿ ವಿಗ್ರಹ ಇಟ್ಬಿಟ್ಟು ಅದಕ್ಕೆಲ್ಲನೂ ಹೂವಿನಿಂದ ಅಲಂಕಾರ ಮಾಡಿಬಿಟ್ಟು ಆ ಕರಕೆಗೆ ಅದು ಕುಡಿಕೆನೆ ಕಾಣದೇ ಇದ್ದಂಗೆ ಹೂವಿನ ಗೋಪುರದ ಥರ ಸಿದ್ಧ ಮಾಡಿ, ಆ ಹೂವಿನ ಗೋಪುರವನ್ನು ಗರ್ಭಗುಡಿಯಿಂದ ಪೂಜೆ ಮಾಡಿಬಿಟ್ಟು, ಧರ್ಮರಾಯನ ಪೂಜೆ ಮಾಡಿಬಿಟ್ಟು, ಅಲ್ಲಿಂದ ಗರ್ಭಗುಡಿಯಿಂದ ಇದನ್ನು ಹೊತ್ಕೊಂಡು, ಅದನ್ನಂದರೆ ಹೂವಿನ ಕರಗನ ಹೊತ್ಕೊಂಡ್ಬಿಟ್ಟು ಅಲ್ಲಿಂದ ಹೊತ್ಕೊಂಡು ಅವರು ಫುಲ್ಲು ಮೆರವಣಿಗೆ ಮಾಡಿ, ರಾತ್ರಿ ಎಲ್ಲ ಮೆರವಣಿಗೆ ಮಾಡಿ, ಮೆರವಣಿಗೆ ಮಾಡಿದ ಮೇಲೆ ಅಲ್ಲೇನೆ ಅವ್ರ ತಿಗರ್ಪೇಟೆಯಲ್ಲಿ ಅಲ್ಲೇನೆ ಮುಸ್ತಾನ್ ಸಾಬ್ ಅಂತ ದರ್ಗಾ ಇರುತ್ತೆ. ಆ ದರ್ಗಾಕ್ಕೂ ಇದು ಹೋಗುತ್ತಂತೆ, ಕರಗ ಹೋಗುತ್ತಂತೆ. ಆ ದರ್ಗಕ್ಕೆ ಕರಗ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಸಂಜೆ ಮಾರ್ನಿಂಗ್ 6 ಗಂಟೆ ಸೂರ್ಯಾಸ್ತ ಆಗೋದ್ರೊಳಗಡೆ ಆ ಕರಗ ತಂದ್ಬಿಟ್ಟು ದೇವ್ರ ಮುಂದ್ಗಡೆ ಇಟ್ಬಿಟ್ಟು ಪೂಜೆ ಮಾಡಿ ಮುಗಿಸ್ತಾರಂತೆ ವೀಕ್ಷಕರೇ. ಹಾಗಾಗಿ ಅದನ್ನು ಸೂರ್ಯೋದಯ, ಅದು ನೈಟ್ ಟೈಮೇ ಸೂರ್ಯಾಸ್ತದ ಒಳಗಡೆನೆ ಎಲ್ಲ ಮಾಡಿ ಮುಗಿಸಿ, ಮತ್ತು ಪ್ರತಿಯೊಂದು ಜಾತಿ ಭೇದ ಇಲ್ಲದೆ ಪ್ರತಿಯೊಬ್ಬರು ಬಂದ್ಬಿಟ್ಟು ಅಲ್ಲಿಗೆ ಪೂಜೆ ಮಾಡ್ಬೋದಂತೆ ವೀಕ್ಷಕರೇ. ಯಾವುದು ಜಾತಿ ಧರ್ಮಗಳು ಇದಿಲ್ಲ ದೇವರಲ್ಲಿ ವೀಕ್ಷಕರೇ. ಹಾಗಾಗಿ ಈ ಹೂವಿನ ಕರಗಳನ್ನ ಅಷ್ಟು ವಿಶೇಷವಾಗಿ ಪ್ರತಿಯೊಂದನ್ನು ಕೂಡ ಈ ಕರಗನ ಈ ಥರ ಆಚರಣೆ ಮಾಡ್ತಾರೆ ವೀಕ್ಷಕರೇ. ಅದಕ್ಕೋಸ್ಕರನೇ ಇದು ತುಂಬಾನೇ ಕರಗ ಮಹೋತ್ಸವ ತುಂಬಾನೇ ವಿಶ್ವವಿಖ್ಯಾತ ಪ್ರಸಿದ್ಧಿ ಪಡೆದಿರೋದು. 11 ದಿನವೂ ಕೂಡ ಅಷ್ಟು ವಿಜೃಂಭಣೆ ಆಗಿರುತ್ತೆ. ಆ ಕಡೆ ಎಲ್ಲ ನೀವು ಅವಿನಿ ರೋಡು ಮತ್ತು ಆ ಕಡೆ ಎಲ್ಲ ಹೋಗ್ಬಿಟ್ರೆ, ನೀವು ಗಾಂಧಿನಗರ ಆ ಕಡೆ ಎಲ್ಲ ಹೋಗ್ಬಿಟ್ರೆ, ಚಿಕ್ಕಪೇಟೆ ಮಾರ್ಕೆಟ್ ಆ ಕಡೆ ಎಲ್ಲ ಅಷ್ಟು ಅವತ್ತು 10 ಡೇಸು ತುಂಬಾ ವಿಜೃಂಭಿಸ್ತಾ ಇರುತ್ತೆ. ನೈಟ್ ಟೈಮ್ ಅಂತೂ ಹೋಲ್ ನೈಟ್ ಟೈಮ್ ಅದು ನಿದ್ದೆ ಮಾಡೋಕ್ಕಲ್ಲ, ಅಷ್ಟು ಸಖತ್ತಾಗಿರುತ್ತೆ ವೀಕ್ಷಕರೇ ಆ ವಿಜೃಂಭಣೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕರಗ ಮಹೋತ್ಸವಕ್ಕೆ ಎಲ್ಲರೂ ಹೋಗಿ ಇದನ್ನು ಕಣ್ಣು ತುಂಬಿಕೊಳ್ಳಿ, ಎಲ್ಲರೂ ನೋಡಿ ಇದ್ರ ಬಗ್ಗೆ ಇನ್ನೂ ಹಿಸ್ಟ್ರಿ ತಿಳ್ಕೊಳ್ಳಿ ಪ್ರತಿಯೊಬ್ಬರು ಅಂತ ಒಂದು ವಿಡಿಯೋ ಮಾಡಿ ಫುಲ್ ಡೀಟೇಲ್ ಡಿಸ್ಕ್ರಿಪ್ಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವೀಕ್ಷಕರೇ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನೇ ಇದ್ರೂ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಐ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.